ಎಪಿಸೋಡ್ 11 ಊರನ್ನು ಬಿಡುವ ನಿರ್ಧಾರ. ನೀರಿನ ಸಂಕಷ್ಟ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ಬಾವಿಗಳು ಬಹುತೇಕ ಒಣಗಿ ಬಿಟ್ಟಿದ್ದವು. ಜನರು ಪ್ರತಿದಿನ ನೀರಿಗಾಗಿ ಕಷ್ಟಪಡುತ್ತಿದ್ದರು. ಊರಿನ ಹಲವಾರು ಕುಟುಂಬಗಳು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳಲು ಪ್ರಾರಂಭಿಸಿದ್ದವು. ಈ ಪರಿಸ್ಥಿತಿಯಲ್ಲಿ ಇಲ್ಲಿ ಬದುಕುವುದು ಕಷ್ಟವಾಗುತ್ತಿದೆ ಎಂದು ಅವರು ಯೋಚಿಸಿದರು. ಕೆಲವರು ತಮ್ಮ ಸಾಮಾನುಗಳನ್ನು ಕಟ್ಟಿಕೊಂಡು ನಗರಕ್ಕೆ ಹೋಗಲು ತಯಾರಾಗುತ್ತಿದ್ದರು. ಆದಿ ಇದನ್ನೆಲ್ಲ ನೋಡಿ ತುಂಬ ಚಿಂತಿತರಾದನು. ತನ್ನ ಪ್ರಿಯವಾದ ಊರು ನಿಧಾನವಾಗಿ ಖಾಲಿಯಾಗುತ್ತಿರುವಂತೆ ಅವನಿಗೆ ಅನಿಸಿತು. ಒಂದು ದಿನ ಶಾಲೆಗೆ ಬಂದಾಗ ಅವನು ಇನ್ನೊಂದು ದುಃಖಕರ ವಿಷಯ ತಿಳಿದುಕೊಂಡನು. ರಿಯಾ ಕೂಡ ತನ್ನ ಕುಟುಂಬದೊಂದಿಗೆ ನಗರಕ್ಕೆ ಹೋಗಲು ತಯಾರಾಗುತ್ತಿದ್ದಳು. ರಿಯಾ ಆದಿಗೆ ಹೇಳಿದಳು, ಇಲ್ಲಿ ನೀರಿಲ್ಲ, ಬದುಕಲು ತುಂಬ ಕಷ್ಟವಾಗುತ್ತಿದೆ, ನಾವು ನಗರಕ್ಕೆ ಹೋಗಲೇಬೇಕು. ಅದನ್ನು ಕೇಳಿದ ಆದಿಗೆ ತುಂಬ ದುಃಖವಾಯಿತು. ತನ್ನ ಅತ್ಯಂತ ಒಳ್ಳೆಯ ಸ್ನೇಹಿತೆಯು ಊರನ್ನು ಬಿಡುತ್ತಿರುವುದು ಅವನಿಗೆ ನೋವಾಯಿತು. ಸಂಜೆ ಊರಿನ ಬೀದಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಅವನು ಹಲವಾರು ಮನೆಗಳು ಖಾಲಿಯಾಗುತ್ತಿರುವುದನ್ನು ನೋಡಿದನು. ಆದಿ ಆಕಾಶದ ಕಡೆ ನೋಡಿದನು. ಮೋಡಗಳೇ ಕಾಣಿಸುತ್ತಿರಲಿಲ್ಲ. ಅಷ್ಟರಲ್ಲಿ ಅವನಿಗೆ ಮತ್ತೆ ತನ್ನ ಜೇಬಿನಲ್ಲಿದ್ದ ಮಾಯಾ ಚಾಕ್ ನೆನಪಾಯಿತು. ಈ ಚಾಕ್ನಿಂದ ನಾನು ಹಲವರಿಗೆ ಸಹಾಯ ಮಾಡಿದ್ದೇನೆ, ಆದರೆ ಈ ಬಾರಿ ನನ್ನ ಊರನ್ನು ಉಳಿಸಬೇಕಿದೆ ಎಂದು ಆದಿ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡನು. ಆ ಕ್ಷಣದಲ್ಲಿ ಆದಿ ಒಂದು ದೊಡ್ಡ ಯೋಚನೆ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದನು. ಯಾವುದೇ ಆಗಲಿ ಈ ಊರನ್ನು ಬಿಟ್ಟು ಹೋಗುವುದನ್ನು ಅವನು ಒಪ್ಪಲಿಲ್ಲ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.